ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ವತಿಯಿಂದ ಅಧ್ಯಕ್ಷರಾದ ಕೆಪಿ ನಂಜುಂಡಿಯವರ ನೇತೃತ್ವದಲ್ಲಿ ಹಲವು ಜಿಲ್ಲೆಗಳ ಸಂಘಟನಾ ಸಭೆ ನಡೆಸಲಾಯಿತು. ವಿಶ್ವಕರ್ಮ ಸಮಾಜವನ್ನು ಒಗ್ಗೂಡಿಸಿ ಸಮಾಜವನ್ನು ಮುಖ್ಯವಾಹಿನಿಗೆ ತರುವಲ್ಲಿ ಕೆಪಿ ನಂಜುಂಡಿಯವರ ಪರಿಶ್ರಮ ಅತ್ಯಂತ ಆಶಾದಾಯಕವಾಗಿದೆ. ರಾಜ್ಯದ ಮೂಲೆ ಮೂಲೆಗಳಲ್ಲಿರುವ ವಿಶ್ವಕರ್ಮರನ್ನು ಒಗ್ಗೂಡಿಸಿ ವಿಶ್ವಕರ್ಮ ಎಂದರೆ ಯಾರು, ಏನು ಎಂಬ ಜಿಜ್ಞಾಸೆಗೆ ಒಳಗಾಗಿದ್ದ ಸಮಾಜಕ್ಕೆ ಅಮರಶಿಲ್ಪಿ ಜಕಣಾಚಾರಿಗಳ ಭಾವಚಿತ್ರವನ್ನು ಸಮಾಜಕ್ಕೆ ಪರಿಚಯಿಸಿ, ನಾವು ಅಮರಶಿಲ್ಪಿ ಜಕಣಾಚಾರಿಗಳ ವಂಶಸ್ಥರು, ಶಿಲ್ಪಕಲೆಗಳ ಸೃಷ್ಟಿಕರ್ತರು, ನಾವೇ ವಿಶ್ವಕರ್ಮರು ಎಂದು ತೋರಿಸಿ, ಅಂದಿನಿಂದ ಇಂದಿನವರೆಗೆ ವಿಶ್ವಕರ್ಮರಿಗೆ ರಾಜಕೀಯ ಪ್ರಾತಿನಿಧ್ಯ ದೊರೆಯಬೇಕು, ವಿಶ್ವಕರ್ಮರನ್ನು ಎಸ್ಟಿ ಮೀಸಲಾತಿಗೆ ಸೇರಿಸಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ನಮ್ಮ ಸಮಾಜ ಮುಂದುವರಿಯಬೇಕು ಎಂದು ಹೋರಾಟಗಳನ್ನು ಮಾಡುತ್ತಾ ಸರ್ಕಾರದ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗುತ್ತಿದ್ದಾರೆ. ಸರ್ಕಾರ ವಿಶ್ವಕರ್ಮ ದಿನಾಚರಣೆಗೆ ಸರ್ಕಾರಿ ರಜೆ ಘೋಷಿಸುವುದರ ಜೊತೆಗೆ ಅಮರಶಿಲ್ಪಿ ಜಕಣಾಚಾರಿಗಳ ಸಂಸ್ಮರಣಾ ದಿನವನ್ನು ಸರ್ಕಾರದ ವತಿಯಿಂದ ಆಚರಿಸಲು ಕೆಪಿ ನಂಜುಂಡಿಯವರ ಕೊಡುಗೆ ಅಪಾರ. ಇದೇ ಭಾನುವಾರ ಶಾಸಕರ ಭವನದಲ್ಲಿ ಬೀದರ್, ಕೊಪ್ಪಳ, ಚಾಮರಾಜನಗರ ಸೇರಿದಂತೆ ಹಲವು ಜಿಲ್ಲೆಗಳ ಸಮುದಾಯದ ಮುಖಂಡರುಗಳೊಂದಿಗೆ ಸಭೆ ನಡೆಸಲಾಯಿತು. ನೂರಾರು ಜನ ಮುಖಂಡರು ಸಭೆಯಲ್ಲಿ ಭಾಗವಹಿಸಿ ವಿಶ್ವಕರ್ಮ ಸಮುದಾಯದ ಅಭಿವೃದ್ಧಿಗಳ ಬಗ್ಗೆ ಚರ್ಚಿಸಲಾಯಿತು. ಸಭೆಯಲ್ಲಿ ಆಯಾ ಜಿಲ್ಲೆಗಳ ಅಧ್ಯಕ್ಷರುಗಳ ನೇಮಕವನ್ನು ಮಾಡಿ ಸನ್ಮಾನಿಸಿ ಆದೇಶ ಪತ್ರ ನೀಡಲಾಯಿತು. ವಿಶ್ವಕರ್ಮ ಮಹಾಸಭಾ ಅಧ್ಯಕ್ಷರಾದ ಕೆಪಿ ನಂಜುಂಡಿಯವರು ಸಭೆಯನ್ನು ಉದ್ದೇಶಿಸಿ ವಿಶ್ವಕರ್ಮ ಎಂದರೆ ಯಾರು, ಸಮಾಜಕ್ಕೆ ಅವರ ಕೊಡುಗೆಗಳೇನು, ವಿಶ್ವಕರ್ಮರ ಅಭಿವೃದ್ಧಿಯಾಗಬೇಕಾದರೆ ಏನು ಮಾಡಬೇಕು ಎಂಬುದರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದರು. ಅಲ್ಲಿ ಎಷ್ಟು ಬಡತನ ಇದೆ ನಮ್ಮ ಸಮಾಜದವ್ರಿಗೆ ಅಂದ್ರೆ, ಬಹಳಷ್ಟು ಸಮಾಜವನ್ನ ನಿರ್ಲಕ್ಷ್ಯ ಮಾಡೋದ್ರ ಜೊತೆಗೆ ನಮ್ಮ ಸಮಾಜದವ್ರಿಗೆ ಕನಿಷ್ಠ ಅವಕಾಶಗಳನ್ನು ಕೊಡ್ತೀರ. ನಮ್ಮ ಸಮಾಜದ ಎಲ್ಲರ ಮೇಲೆ ಸಾಮೂಹಿಕವಾಗಿ ಒಂದು ರೀತಿಯಲ್ಲಿ ಇವರು ಇದ್ರೂ ಇಲ್ದಿರಂಗೆ ಸರ್ಕಾರನೂ ಮಾಡಿಬಿಟ್ಟಿದೆ. ಮತ್ತೆ ಅವಕಾಶಗಳು ಸಿಗ್ದಿರ ನಮ್ಮವರು ನಡುವಿನಲ್ಲಿ ನಿಂತಿದ್ದಾರೆ. ಈ ಸಂಘಟನೆಗೆ ಅಲ್ಲಿ ಶಕ್ತಿ ತುಂಬಬೇಕು ಅಂದ್ರೆ ನಾವು ಅಧ್ಯಕ್ಷರುಗಳನ್ನ ಆಯ್ಕೆ ಮಾಡ್ತೀವಿ. ಎಲ್ಲಿ ನಾಯಕತ್ವ ಇರಲು ಅಲ್ಲಿ ಸಮಾಜ ಬೆಳೆಯಲ್ಲ. ಅದಕ್ಕೆ ನಾನು 6 ವರ್ಷ ನಾನು MLC ಆದಾಗ ಇದೇ ಜಾಗದಲ್ಲಿ ಪ್ರತಿ 15 ದಿವಸಕ್ಕೊಂದ್ಸಾರಿ ಕಾರ್ಯಕ್ರಮಗಳನ್ನು ಮಾಡ್ತೀನಿ. ನನ್ನಿಂದ ಸಂಘಟನೆ ಮಾಡೋದಕ್ಕೆ ಮಾತ್ರ ಅವಕಾಶ ಬಿಟ್ಟ ವಿನಃ ಬೇರೆ ಏನು ಮಾಡೋದಂತ ಅವಕಾಶ ನನಗಿರ್ಲಿಲ್ಲ. ಅದೆಲ್ಲ ಈಗ ಅದನ್ನು ಕೇಳಿ ಪ್ರಯೋಜನ ಇಲ್ಲ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಎಲ್ಲಾ ಜಿಲ್ಲೆನೂ ಕೂಡ ನಮ್ಮ ಸಮಾಜದವರಿಗೆ ನಾಯಕತ್ವ ಇಲ್ದಿರುವಂತ ಒಂದೇ ಒಂದು ಕಾರಣಕ್ಕೆ ಯಾರೂ ಕೊಡಬಹುದು. ನೀವೆಷ್ಟೇ ಕಾರ್ಯಕ್ರಮಗಳನ್ನ ಮಾಡಿಕೊಟ್ರು ನಿಮ್ಗೆ ಆ ಕಾರ್ಯಕ್ರಮಕ್ಕೆ ಬರೋಲ್ಲ, ನಿಮ್ಗೆ ಗೌರವ ಇಲ್ಲ ಕೊಡ್ತಾರೆ. ಅದಕ್ಕೆ ನಮ್ಮವ್ರನ್ನೇನಾದ್ರೂ ನಾವು ಬೆಳೆಸ್ಬೇಕು ಅಂದ್ರೆ ನಾಯಕತ್ವವನ್ನು ಬೆಳೆಸ್ಬೇಕು. ಅದಕ್ಕೆ ಇವತ್ತು ನಿಮ್ಮ ಮುಖಾಂತರ ಸುಮಾರು ಒಂದು 2-3 ವರ್ಷದಿಂದ ಅಲ್ಲಿ ಸಂಘಟನೆ ಮಾಡಿರುವಂತ ಒಬ್ಬರನ್ನ ಅಲ್ಲಿರೋರೆಲ್ಲ ಆಯ್ಕೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಇವಾಗ ಅವ್ರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವಂತ ಒಂದು ಕೆಲಸ. ಎರಡನೇದಾಗಿ, ನಾನು 24 ವರ್ಷಗಳ ಕಾಲ ಏನಾದ್ರೂ ಸಮಾಜದ ಸಂಘಟನೆ ಮಾಡಿ ನಿಮ್ಮನ್ನೆಲ್ಲ ಒಗ್ಗೂಡಿಸುವಂತ ಸಮಾವೇಶಗಳನ್ನು ಮಾಡಿದ್ದೇನೆ. ಮತ್ತೆ ವಿಶ್ವಕರ್ಮ ಅಂದ್ರೆ ಏನು ಅನ್ನೋದನ್ನ ನನ್ನ ಕೈಲಾದಷ್ಟು ಮಟ್ಟಿಗೆ ನಿಮ್ಮಗಳ ಜೊತೆಗೂಡಿ ಕಾರ್ಯಕ್ರಮಗಳ ಮುಖಾಂತರ ದೇಶ ನೋಡುವಂಥದ್ದು, ರಾಜ್ಯ ತಿಳ್ಕೊಳ್ಳುವಂತ ಸಂಘಟನೆಗಳನ್ನ ಮಾಡಿದ್ದೇನೆ ಅಂತ ಕಾಣುತ್ತೆ. ಆದ್ರೆ ಯಾವುದೇ ಅಭಿವೃದ್ಧಿನ ನಾನು ಮಾಡಕ್ ಹೋಗ್ಲಿಲ್ಲ, ಯಾಕಂದ್ರೆ ನಮಗೆ ಶಕ್ತಿ ಇಲ್ಲ. ನಾನು ನಿಮ್ಗೋಸ್ಕರ ನನ್ನ ಆಸ್ತಿ ಪಾಸ್ತಿ ಮಾಡ್ಕೊಂಡು ಸಂಘಟನೆ ಮಾಡೋದಷ್ಟೇ. ಆದ್ರೆ ಸರ್ಕಾರದಿಂದ ಕೊಡಿಸ್ಬೇಕಾದ್ರೆ ನಾನು ಮಂತ್ರಿ ಆಗ್ಬೇಕು. ನಮ್ಮ ಸಮಾಜದಲ್ಲಿ ರಾಜಕೀಯ ಶಕ್ತಿ ಪಕ್ಷದೊಳಗ ಕೊಡ್ಬೇಕು. ಆದ್ರೆ ನಮ್ಮನ್ನ ಕರ್ಕೊಳ್ಳೋ ಅನ್ನುವಂತ ಪ್ರೀತಿ ಎಷ್ಟು ತೋರಿಸ್ತಾರಲ್ಲ, ಅದು ಕಾರ್ಯ
ಕೈಗೆ ಅಧಿಕಾರ ಕೊಡೋದ್ರಲ್ಲಿ ಅಷ್ಟು ಪ್ರೀತಿ ಇರೋದಿಲ್ಲ. ಅದು ನಾವು ಎಲ್ಲ ಕೈ ಮುಗಿತೇವೆ. ಹಂಗಂತ ಯಾರು ಎದುರೋದು ಬೇಡ. ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, 16ರಿಗೆ ಪಟ್ಟ ಇವತ್ತಲ್ಲ, ನಾನು ಅವತ್ತಿಂದ ಹೇಳ್ತೇನೆ, ಸಮಯ ಬೇಕಷ್ಟೇ. ಅದಕ್ಕೆ ನಾನೊಂದು 6 ವರ್ಷಗಳ ಕಾಲ ಸಂಘಟನೆಯಲ್ಲಿ ಯಾರ್ಯಾರು ಏನೇನು ಮಾಡಿದ್ರು ಅಂತ ನಾನಿಲ್ಲಿ ಮತ್ತೆ ಹೇಳಕ್ ಹೋಗೋದಿಲ್ಲ. ಯಾರು ಇರಬೇಕಾದವ್ರು ಇದ್ರು, ಯಾವ್ಯಾವ ಜವಾಬ್ದಾರಿ ತಗೊಂಡು ಮಾಡ್ಬೇಕಾದವ್ರು ಇದ್ರು, ಅವ್ರು ಯಾರು ಕೂಡ ಮಾಡಿದ್ರೆ ಕೊನೆಗೊಂದು 2-3 ತಿಂಗಳಿಂದ ಸುಖಾಂತ್ಯ ಕಂಡು ಎಲ್ಲರೂ ಸೇರ್ಕೊಂಡು, ನಾವು ಸ್ವಾಮೀಜಿಗಳೆಲ್ಲ ಸೇರ್ಕೊಂಡು ನಂತರ ನೀವು ಮತ್ತೆ ಬರಬೇಕು ಅಂತ ಮತ್ತೆ ಸಂಘಟನೆ ಮಾಡಬೇಕು. ನೀವಿದ್ದಂತ ಸಂದರ್ಭದಲ್ಲಿ ನಡೀತಾ ಇದ್ದಂಥ ಸಮಾವೇಶಗಳು, ಸಂಘಟನೆಗಳು 6 ವರ್ಷಗಳ ಕಾಲದಲ್ಲಿ ಎಲ್ಲೂ ನಡೆದಿಲ್ಲ, ಯಾರನ್ನು ಕೂಡ ಮಾಡೋಕ್ಕಾಗಲಿಲ್ಲ. ನೀವು ಮತ್ತೆ ಸಂಘಟನೆ ಮಾಡಬೇಕು, ನಾವೆಲ್ಲ ಸೇರ್ಕೋಬೇಕು ಅಂತ ಸ್ವಾಮೀಜಿಗಳು, ಮುಖಂಡರುಗಳು, ಮತ್ತೆ ಸ್ವಾಮೀಜಿಗಳು ಮಾತ್ರಲ್ಲ, ಎಲ್ಲ ನನಗೂ ಕೂಡ ಒಂದು ಕಡೆ ನಮ್ಮ ಸಮಾಜ ನಿರ್ಲಕ್ಷ್ಯಕ್ಕೊಳ್ಬರ್ತಾ ಇದೆಯಲ್ಲಪ್ಪ ಅನ್ನೋಂಥ ನೋವಿತ್ತು. ಅದೆಲ್ಲದಕ್ಕೂ ಕೂಡ ಮದ್ದು ಥರ ಸ್ವಾಮೀಜಿಗಳು ಬಂದು ಇದೆಲ್ಲ ಸರಿ. ಆದರೆ ಬರೋಂಥ ಸಂದರ್ಭದಲ್ಲಿ ನಾನು ಯೋಚನೆ ಮಾಡಿದಾಗ 6 ವರ್ಷದ ನನ್ನ ಈ ಅನುಭವದಲ್ಲಿ ಹೇಳಿದ್ರೆ, ಸಮಾಜಗಳಿಗೆ ರಾಜಕೀಯ ಶಕ್ತಿ ಬೇಕು, ಜೊತೆಗೆ ಸೇವೆ ಮಾಡುವಂತ ಅವಕಾಶಗಳನ್ನ ಸರ್ಕಾರಗಳು ನಮಗೆ ಕೊಡಬೇಕು. ಅದು ಯಾರಿಗಾದ್ರೂ ಕೊಡಿ. ಯಾವಾಗ ಕೊಡೋದಿಲ್ಲ, ನಾನು MLA ಆದ್ರೂ ಒಂದೇ, MLC ಆದ್ರೂ ಒಂದೇ, ಸಮಾಜಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಈಗ ಶುರು ಮಾಡೋದೇನೆಂದ್ರೆ, ಬೈಲ ಬದಲಾಯಿಸಿದೆ. ಏನು ಮಳೆ ಬೈಲ ಇತ್ತು ಅದನ್ನು ಬದಲಾಯಿಸಿ ಈಗ 31 ಜಿಲ್ಲೆ ಇದೆ. 31 ಜಿಲ್ಲೆಯಲ್ಲೂ ಕೂಡ ನಮ್ಮ ಸಮಾಜದಲ್ಲಿ ಸಂಘಟನೆಗಳು ಮಹಾಸಭಾ ಜೊತೆ ಸೇರ್ಕೊಂಡು ಕೆಲಸ ಮಾಡಿದ್ರೆ, ನನಗೆ ರಾಜಕೀಯನೂ ಗೊತ್ತಿದೆ, ಸರ್ಕಾರನೂ ಗೊತ್ತಿರೋದ್ರಿಂದ ಪ್ರತಿ ಜಿಲ್ಲೆಗೂ ಸರ್ಕಾರದಿಂದ 2 ಎಕರೆ ಜಮೀನನ್ನ ನಾನೇ ನಿಂತು ಪ್ರತಿ ಜಿಲ್ಲೆಗೂ ಕೊಡಿಸಿ, ಅಲ್ಲಿ ಒಂದು ಸಮುದಾಯ ಭವನ, ಒಂದು ವಸತಿ ನಿಲಯ, ನಮ್ಮ ಮಕ್ಕಳು ಓದೋಕೆ ಬರ್ತಾರಲ್ಲ ಅಲ್ಲಿಗೆ, ಅವ್ರಿಗೊಂದು ವಸತಿ ನಿಲಯ, ಈ 2 ಪ್ರತಿ ಜಿಲ್ಲೆಯಲ್ಲೂ ಮಾಡಬೇಕು ಅಂತ ನಾನು ತೀರ್ಮಾನ ತಗೊಂಡಿದ್ದೇನೆ. 24 ವರ್ಷದಿಂದ ಏನಾದರೂ ನಾನು ಡೆವಲಪ್ಮೆಂಟ್ ಎಂದು ಮಾಡಿದ್ರೆ ನನಗೆ ಅಧಿಕಾರ ಇಲ್ಲ. ಇಲ್ಲದೆ ಇದ್ರೂ ಕೂಡ ಪ್ರತಿ ತಾಲೂಕು ಮಾಡ್ಬಿಡ್ತಾ ಇದ್ದೆ, ನಾನು ಇದೊಂದೇ ಮಾಡಬೇಕು ಅಂತ ಬಯಸಿದ್ರೆ. ಆದ್ರೆ ನಾನು ಸಂಘಟನೆ ಮಾಡಬೇಕು ಅಂತ ನಿಮ್ಮ ಹಿಂದೆ ಬಿದ್ದಿದ್ರೆ ಇದೆಲ್ಲ ಮಾಡಿಲ್ಲ. ಸರ್ಕಾರ ಮೊದಲು ಸಮಾಜ ಜಾಗೃತಿ ಆದ್ರೆ ಎಲ್ಲ ಬರ್ತದೆ ಅನ್ನುವಂಥ ಭ್ರಮೆಯಲ್ಲಿದ್ದೆ. ಆದ್ರೆ ಸಮಾಜ ಜಾಗೃತಿ ಆದ ತಕ್ಷಣ ಇದೆಲ್ಲ ಬರೋದಿಲ್ಲ, ಯಾಕಂದ್ರೆ ನೀವು ಅಷ್ಟು ಮಟ್ಟಿಗೆ ಬೆಳೆದಿಲ್ಲ ನೀವು. ಅದರಿಂದ ನಾನು ಪ್ರತಿ ಜಿಲ್ಲೆಯಲ್ಲಿ ಮಹಾಸಭಾದ ಶಾಖೆಯನ್ನು ಓಪನ್ ಮಾಡಿ, ಘಟಕ, ಈಗೇನು ಮಹಾಸಭಾ ಏನು ಅಧ್ಯಕ್ಷರುಗಳು ಆಗಿದ್ದೀರಲ್ಲ, ಈ ತಾಲೂಕು, ಹೋಬಳಿ, ಜಿಲ್ಲೆ ಎಲ್ಲರನ್ನೂ ಅಧ್ಯಕ್ಷರುಗಳನ್ನು ಮಾಡಿದ ನಂತರ ಆ ಜಿಲ್ಲೆಗೆ ಒಂದು 2 ಎಕರೆ ಸರ್ಕಾರ ಕೊಡ್ತದೆ. ಅದಕ್ಕೆ ಪ್ರಾವಿಷನ್ ಕೂಡ ಇದೆ. ಯಾಕಂದ್ರೆ ಕುರು ಸಮಾಜದವ್ರದ್ದು ಇವತ್ತು ನೀವು ಎಷ್ಟು ಸಮುದಾಯ ಭವನ ಇದೆ ಅಂತ ಹೇಳಿದ್ರೆ, ಸತ್ಯನೋ ಸುಳ್ಳು ಗೊತ್ತಿಲ್ಲ ನನಗೆ. ಈ ದೇಶದಲ್ಲಿ ಪಕ್ಷ ಕಟ್ಟೋರ್ತಾರೆ, ಜಾತಿ ಕಟ್ಟಿಲ್ಲ. ಈ ರಾಜ್ಯದಲ್ಲಿ 1 ರೂಪಾಯಿನೂ ಇಸ್ಕೊಂತೀರಾ. ಇವತ್ತು ಇಡೀ ದೇಶ ನೋಡುವಂತ ಸಂಘಟನೆ ಯಾವ್ದಾದ್ರು ಈ ರಾಜ್ಯದಲ್ಲಿ ಮಾಡಿದ್ರೆ, ದುಡ್ಡು ಕಾಸು ಇಲ್ದಿರಾ ಅವರವರೇ ಬುತ್ತಿ ಇಟ್ಕೊಂಡು ಬಂದು ದೇಶದಲ್ಲಿರ್ತಕ್ಕಂಥ ಎಲ್ಲ ಮಹನೀಯರನ್ನ ಕರೆದು ಒಂದು ಸಂಘಟನೆ ಮಾಡಿದೆ ಅಂತ ಹೇಳಿದ್ರೆ ಅದು ವಿಶ್ವಕರ್ಮ ಸಮಾಜ ಮಾತ್ರ. ವಿಶ್ವಕರ್ಮ ಅಭಿವೃದ್ಧಿ ಮಾಡೋದಕ್ಕೆ ನಾವೆಷ್ಟು ಹೋರಾಟ ಮಾಡಿದೀವ ಮರೆಯ. ಇವೆಲ್ಲ ಮಾಡಿದವ್ರನ್ನ ಬಿಟ್ಟು ಯಾವನೋ ಒಂದು ಕರ್ಕೊಂಡ್ಬಂದು ಮಾಡಿಬಿಟ್ರೆ ಒಪ್ಕೋತೀವಿ ಅಂದ್ರೆ ನಾವು. ನಾನು ಅವ್ರು ಆಗಿದ ತಕ್ಷಣ ವಿರೋಧ ಮಾಡಿದೆ, ಇವತ್ತಿಗೂ ವಿರೋಧ ಮಾಡ್ತೀನಿ, ನಾಳೆಗೂ ವಿರೋಧ ಮಾಡ್ತೀನಿ. ನಮ್ಮ ಸಮಾಜದ ಒಳಗೆ ಸಂಘಟನೆ ಒಳಗಡೆ ದುಡ್ದವನಂತವನು ಕಾಂಗ್ರೆಸ್ ಪಾರ್ಟಿನಲ್ಲಿ ಯಾರಿಗಾದ್ರೂ ಮಾಡ್ಲಿ. ಯಾಕಂದ್ರೆ ಸರ್ಕಾರಗಳು ಒಂದೊಂದು ಪಾರ್ಟಿಯ ಮೂಲಕ ಬರ್ತದೆ, ನಂದು ಅಭ್ಯಂತರ ಇಲ್ಲ. ಆದ್ರೆ
ಸಮಾಜಕ್ಕೆ ಸ್ಪಂದಿಸ್ತೇ ಇರುವಂತ ವ್ಯಕ್ತಿ ಕರ್ಕೊಂಡು ಬಂದು ನನ್ನ ಪಕ್ಕದಲ್ಲಿ ಕೂರಿಸ್ತೀನಿ, ಅವನ್ನ ಲೀಡರ್ ಅಂತ ಒಪ್ಕೊಳ್ಳಿ ಅಂತ ಹೇಳಿದ್ರೆ ನಾನು ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ಕೂಡ ಅಂತ ಕೆಲಸಕ್ಕೆ ಕೈ ಹಾಕೋದಿಲ್ಲ. ನೀವು ಬೇಕಾದ್ರೆ ಚಮಚಾಗಿರಿ ಕೆಲಸ ಯಾರಾದ್ರೂ ಮಾಡ್ಕೊಳ್ಳಿ, ಅವ್ರಿದ್ದೆ ಹೋಗೋದು, ಜೈಕಾರ ಹಾಕೋದು. ನಿನ್ನ ನಿಯತ್ ಹೇಗಿರ್ಬೇಕು ಅಂದ್ರೆ ಸಮಾಜದ ಕಡೆ ಇರ್ಬೇಕ್ರಿ. ಈಗ ನನ್ನನ್ನ ನಿಮ್ಮನ್ನೆಲ್ಲ ಯಾರು ಮುಖವಾಣಿ ಅಂತಾರೋ ಮರ, ವಿಶ್ವಕರ್ಮರ ಮುಖವಾಣಿ ಅಂತಾರೆ. ಈ ಗೇಟ್ ನಲ್ಲಿ ಬರ್ಬೇಕಾದ್ರೆ ಬಿಡ್ಬೇಕಾದ್ರೆ ಯಾರಲ್ಲಿ ನೀವು ಅಂತ ತಕ್ಷಣ ನಂಜುಂಡಿ ಅವರು ಅಂತ ತಕ್ಷಣ ಓ ವಿಶ್ವಕರ್ಮ ದಾಸೆ ಹೋಗಿ ಹೋಗಿ ಅಂತಾರೆ. ನೀವೆಲ್ಲ ಅದ್ರ ಮುಖವಾಣಿಯಲ್ಲಿ ನೀವು ನಿಮ್ಮ ಸ್ಥಾನದ ಬೇರೆಯವ್ರಿಗೆ ಕೊಟ್ರೆ ಅರ್ಥ ಏನು ಮಾಡ್ಕೊಳ್ಳಿ. ಅವರು ಪಾರ್ಟಿಗೆ ಅಷ್ಟೊಂದು ಅವ್ರ ಬಗ್ಗೆ ಅಭಿಮಾನ ಇದ್ರೆ ಬೇರೆ ಬೇರೆ ಅಧ್ಯಕ್ಷನ್ ಮಾಡಿ ಬಿಡ್ರಿ, ಬೇರೆ ನಿಗಮಕ್ಕೆ ಮಾಡ್ಲಿ. ಆಮೇಲೆ ಯಾವ ಕಾಂಗ್ರೆಸ್, ಯಾವ ಬಿಜೆಪಿ, ಯಾವ JDS ವಿಶ್ವಕರ್ಮ ಅಭಿವೃದ್ಧಿ ನಿಗಮ ತಂದಿಲ್ಲ ರೇ. ತಂದಿರೋದು ನನ್ನ ಜೊತೆ ಸಮಾಜದವ್ರು ಮಾತ್ರನೇ ತಂದಿರೋದು. ಇವತ್ತು ಏನು ಜಯಂತಿಗಳ ಆಚರಣೆ ಮಾಡ್ತಾರೆ ಎಲ್ಲ ಹಿಂದುಳಿದ ವರ್ಗದವರು, ನಮ್ದು ಪ್ರಾರಂಭ ಆದ ನಂತರ ಅವ್ರಿಗೆಲ್ಲ ಕೊಟ್ಟಿರೋದು. ಅಭಿವೃದ್ಧಿ ನಿಗಮ ನಮ್ದು ಆದ ನಂತರ ಅವ್ರಿಗೆಲ್ಲ ಸಿಕ್ಕಿರೋದು. ಎಲ್ಲದಕ್ಕೂ ಮೂಲ ಕಾರಣ ನಾವು. ಅಂತ ಮೂಲ ಕಾರಣಕ್ಕೆ ಯಾರೋ ಒಬ್ಬರನ್ನ ಕೂರಿಸಿದ್ರೆ ನಾವೆಂದ್ರೆ ಒಪ್ಕೋತೀವಿ? ಅಲ್ಲ, ನೀವು ಒಪ್ತೀರಾ? ಹೆಂಗಾಗುತ್ತೆ ಮರೆಯ? ನನ್ನನ್ನ ನಾನು ಮಾಡ್ಕೊಂಡ್ರೆ ನಾನು ಎಲ್ಲವನ್ನೂ ಮಾಡ್ಕೋತೀನಿ ಅಂತ ಅರ್ಥ. ಅದರಿಂದ ನೀವು ಆಮೇಲೆ ನನಗೆ ಆ ವ್ಯಕ್ತಿ ಏನು, ನನಗೆ ನಾನು ಆ ವ್ಯಕ್ತಿ ವಿರುದ್ಧ ಅಲ್ಲ ನಾನು. ಆದ್ರೆ ಸಂಘಟನೆ ಅಂದಾಗ ನಾನು ಯಾರನ್ನೂ ಬಿಡೋದಿಲ್ಲ. ನಾನು ಯಾರು ದುಡ್ದಿದ್ದಾರೆ ಅವ್ರಿಗೆ ಸಿಗ್ಬೇಕದು. ಈ ಹೋಬಳಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಸೀಟ್ ಬರುತ್ತೆ. ನಾನು ಪಕ್ಷನೇ ನೋಡೋದಿಲ್ಲ ರೀ. ಅದಕ್ಕೆ ಯಾರು ಬೇಕಾದ್ರೂ ಸಮಾಜದಿಂದ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ. ಪಕ್ಷ ಇಲ್ಲ ಇಲ್ಲಿ, ಸಮಾಜ ಬರ್ತದಲ್ಲ. ನೀವು ಸಮಾಜಕ್ಕೆ ಅನ್ಯಾಯದ ಕೇಳ್ಬೇಕಲ್ಲ, ನಾಯಕರುಗಳಿಗೆ ಗಮನ ತರಬೇಕಲ್ವಾ? ಯಾರೋ ಅವಕಾಶಕ್ಕೋಸ್ಕರ ಹೋಗ್ಬಿಟ್ರೆ ಬಹಳ ಜನ ನೋಡಿದ್ವಿ. 24 ವರ್ಷದಿಂದ 25 ವರ್ಷದಿಂದ ಏನಾಗಿದೆ? ಅವಕಾಶವಾದಿಗಳ ಸ್ಥಿತಿ ಏನಾಗಿದೆ? ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಅಪ್ಪ ಆಗದೆ ಹೋದ್ರೆ ಸಮಾಜಕ್ಕೆ ಹೆಂಗ್ರಿ ನಾಯಕ ಆಗ್ತೀರಾ? ಇದು ಸೂಕ್ಷ್ಮ ಇರ್ಲಿ. ಈಗ ನಾಯಕನಿಗೆ ಇರ್ತಕ್ಕಂಥ ಯಾಕೆ ಮಾಡ್ತೀವಿ, ಮಹಾಸಭಾ ಏನು ಅನ್ನೋದು ಸೂಕ್ಷ್ಮ ನಿಮಗೆ ಗೊತ್ತಾಗ್ಲಿಲ್ಲ, ಹೊಸಬರು ಬೆಳಿತೀರಾ. ಅದರಿಂದ ನಿಮ್ಗೆ ಒಂದು ಹೊಸ ಪಾಠ ತರ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಮಹಾಸಭಾದ ಸಂಘಟನೆ ಒಳಗಡೆ ಯಾರಿರ್ತಾರೆ, ಬನ್ನಿ ಕೂತ್ಕೊಳ್ಳಿ. ಸಂಘಟನೆ ಒಳಗಡೆ ಯಾರಿರ್ತಾರೆ ಅವರ ಜೊತೆಯಲ್ಲಿ ಇರ್ತೇನೆ. ಇದರಲ್ಲಿ 2 ಮಾತಿರೋದಿಲ್ಲ. ನಿಮ್ಮ ಕಾರ್ಯಕ್ರಮಗಳು ಬರೀ ಕಾರ್ಯಕ್ರಮ ಅಂದ್ರೆ ನಾನು ಕೊಡೋದಿಲ್ಲ. ಆಮೇಲೆ ನಾನು ಬಂದು ತಕ್ಷಣ ಕಾರ್ಯಕ್ರಮ ಏನು ಇದಾಕೊಡೋದಿಲ್ಲ. ನನ್ನ ಸಂಘಟನೆ ಒಳಗಡೆ ಇರೋ ಮನುಷ್ಯ, ನನ್ಗೆ ಅಂತ ಒಂದು ಕ್ಯಾಟಗರಿ ಇದೆ, ಅಲ್ಲೇ ಬರ್ತೀನಿ ನಾನು. ಅದರಿಂದ ನನ್ನನ್ನು ಅಲ್ಲಿಗೆ ಪರಿಗಣಿಸಬೇಕು. ಓಕೆ. ಮತ್ತೆ ನಾನು 2 ಎಕರೆದಾದ್ಮೇಲೆ ಈ ಮಹಾಸಭಾ ಮತ್ತೆ ಬೇರೆ ಸಮಾಜದವ್ರು ನಮ್ಮನ್ನು ಯಾಕೆ ನಮ್ಮ ಜೊತೆ ಸೇರೋಣ ಅನ್ನೋದು ಕೂಡ ನಿಮ್ಗೆ ಹೇಳಿದ್ದೇನೆ. ಆಮೇಲೆ ಬಹಳಷ್ಟು ಜಿಲ್ಲೆಗಳಲ್ಲಿ ಇಲ್ಲ ಅಂದ ತಕ್ಷಣ ನಾವೇನು ಸಮಾಜದ ಬೇಡಿಕೆಗೋಸ್ಕರ ಹೋರಾಟ ಮಾಡೋದು ನಿಂತಿದ್ಯಾ? ಆಮೇಲೆ ನೀವೆಲ್ಲರೂ ಇದ್ರ ಬಗ್ಗೆ ಮಾತಾಡ್ಬೋದು. ಆಮೇಲೆ ನಾನೇನೋ ತಪ್ಪು ಮಾಡಿದ್ರೆ ನಾನು ಕೇಳ್ತೇನೆ, ಈ ಮಾತನ್ನು ಕೂಡ ಕೇಳ್ತೇನೆ. ಆಮೇಲೆ ಕುಲಶಾಸ್ತ್ರ ಅಧ್ಯಯನ ನಾನು ಎಷ್ಟು ಕಷ್ಟಪಟ್ಟು ಮಾಡಿಸ್ತೇನೆ ಅಂತ ಗೊತ್ತಿಲ್ಲ. ಕುಲಶಾಸ್ತ್ರ ಅಧ್ಯಯನವನ್ನ ಎಷ್ಟು ಕಷ್ಟಪಟ್ಟು ನಾನು ಮಾಡಿಸ್ತೇನೆ ಬಿಜೆಪಿ ಸರ್ಕಾರದಲ್ಲಿ. ಅಸಲಿಗೆ ಮೀಸಲಾತಿ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋರು ಇದನ್ನ ಕೊಂದಾಕ್ಬಿಟ್ಟಿರ್ಬೋದು. ನಿಜ ಹೇಳ್ಬೇಕಾದ್ರೆ ಇಡೀ ವಿಶ್ವಕರ್ಮ ಸಮಾಜದ ಏನು ಬಡವರು, ಅತಿ ಬಡವರು ಇದಾರಲ್ಲ, ಅವ್ರನ್ನೆಲ್ಲ ನಮ್ಮ ಸಮಾಜದವರೇ ಕೊಂದಾಕ್ಬಿಟ್ಟು
ಮೀಸಲಾತಿ ಅನ್ನೋದ್ರ ಬಗ್ಗೆ ಗಮನನೇ ಇಲ್ದಿರಾ ಕೇವಲ ಎಸ್ ಟಿ ನಂಜುಂಡಿಯವರು ನಮ್ಮನ್ನೆಲ್ಲ ತಗೊಂಡೋಗಿ ಎಸ್ಸಿ ಸೇರಿಸ್ತಾ ಇದ್ದಾರಂತೆ, ನಂಜುಂಡಿಯವರು ನಮ್ಮನ್ನೆಲ್ಲ ತಗೊಂಡೋಗಿ ಎಸ್ಸಿ ಸೇರಿಸ್ತಾ ಇದ್ದಾರಂತೆ ಅನ್ನುವಂಥ ಮಾತುಗಳನ್ನ ಆಡಿ 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 ಇವತ್ತು ಕುಲಶಾಸ್ತ್ರ ಅಧ್ಯಯನದಲ್ಲಿ ಮಾಡಿದಂತಹ ದೊಡ್ಡ ಮೋಸ ಇದೆಯಲ್ಲ, ಆ ಮೋಸಕ್ಕೆ ಕಾರಣ ಆ ಸಹ ಅಧ್ಯಾಪಕ ಇದ್ದಾನಲ್ಲ ನಂಜುಂಡ, ಅವರಲ್ಲ, ಆತ ಅಲ್ಲ, ನಮ್ಮಲ್ಲಿರ್ತಕ್ಕಂಥ ನಯವಂಚಕರು, ಸಮಾಜವನ್ನ ಮಾರಾಟ ಮಾಡುವಂಥವ್ರು, ಸಮಾಜದ ಬಗ್ಗೆ ತಿಳುವಳಿಕೆ ಇಲ್ದಿರುವಂಥವ್ರು. ಮೀಸಲಾತಿ ಇರೋದು ಒಂದು ವರಾನಯ್ಯ, ಮೀಸಲಾತಿ ಅನ್ನೋದು ಜಾತಿ ರೂಪದಲ್ಲಿ ಕೊಡೋದಿಲ್ಲಯ್ಯ. ಮೀಸಲಾತಿ ಅನ್ನೋದು ಯಾರು ನಿರ್ಲಕ್ಷ್ಯಕ್ಕೆ ಗುರಿಯಾಗಿದ್ದಾರೆ, ಯಾರು ಸಂಸಾರ ನಡೆಸೋದಕ್ಕೆ ತುಂಬಾ ಹಣಕಾಸಿನಲ್ಲಿ ತೊಂದರೆ ಪಡ್ತಾ ಇದ್ದಾರೆ, ಯಾರು ಕುಲಕಸುಬುಗಳನ್ನ ನಂಬಿಕೊಂಡು ಜೀವನ ಮಾಡೋದಕ್ಕಾಗೋದಿಲ್ಲ, ಯಾರು ಅವರ ಮಕ್ಕಳನ್ನ ಓದಿಸಕ್ಕಾಗೋದಿಲ್ಲ, ಯಾರಿಗೆ ಈ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ಲ ಅಂತವರಿಗೆ ಕೊಡುವಂತ ಒಂದು ವರ್ಗಾರಿ ಅದು. ನಮಗೆ ಮತ್ತೊಬ್ಬರಿಗೆ ಲೆಕ್ಕಾಚಾರ ದೇವ್ರ ರೂಪದಲ್ಲಾಗ್ಲಿ ವ್ಯಕ್ತಿ ರೂಪದಲ್ಲಾಗ್ಲಿ ಕೊಡುವಂಥದ್ದಲ್ಲಪ್ಪ ಅದು. ನಮ್ಮ ಧರ್ಮನ ಮಾರಾಟ ಮಾಡೋದಲ್ಲಯ್ಯ, ನಮ್ಮ ಜಾತಿನ ಮಾರಾಟ ಮಾಡೋದಲ್ಲಯ್ಯ. ಸಂವಿಧಾನದಲ್ಲಿರ್ತಕ್ಕಂಥ ಒಂದು ಅವಕಾಶ ಅತಿ ಬಡವರಿಗೆ ಕೊಡಬೇಕು ಅನ್ನೋದು, ಅದನ್ನ ವರ್ಗಗಳನ್ನಾಗಿ ಮಾಡಿದ್ದಾರೆ. SC ಅಂದ್ರೆ ಶೆಡ್ಯೂಲ್ಡ್ ಕಾಸ್ಟ್, ನಾವು ಹೋಗಕ್ ಆಗೋದಿಲ್ಲ. ST ಅಂದ್ರೆ ಪರಿಶಿಷ್ಟ ಪಂಗಡ, ಅದರಲ್ಲಿ ನಾವು ಹೋಗ್ಬೋದಪ್ಪ. ಮದಕರಿ ನಾಯಕ ಅಂತ ಒಂದು ದೊಡ್ಡ ದೊಡ್ಡ ಸಮಾಜದವರೆಲ್ಲ ಇದ್ದಾರೆ. ಈಗ ಕುರುಬರು ನಮಗ್ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ, ಬಲಿಜಿದ್ರು ಮಾಡ್ತಾ ಇದ್ದಾರೆ, ಬ್ರಾಹ್ಮಣರು 10% ಬೇಕು ಅಂತ ಹೋರಾಟ ಮಾಡಿದ್ದಾರೆ. ಮೀಸಲಾತಿ ಅನ್ನೋದು ಜಾತಿ ರೂಪಕ ಅಲ್ಲ, ಅದು 15% ಇರುವಂತ ಹಿಂದುಳಿದ ವರ್ಗದಲ್ಲಿ 102 ಜಾತಿ ಒಳಗಡೆ ನಾವು ಏನಿದ್ದೀವೋ ಅದು ತಗೊಳಕ್ಕಾಗಲ್ಲ. ಅದು ಪರಿಶಿಷ್ಟ ಪಂಗಡದಲ್ಲಿ ನಮ್ಮನ್ನ ಹಾಕಿದ್ರೆ ಅದರ ಸವಲತ್ತು ನಮಗೆ ಸಿಗುತ್ತೆ. ನಾವು ಜನಿವಾರನೇ ಹಾಕೊಂಡಿರ್ತೀವಿ, ನಾವು ವಿಶ್ವ ಬ್ರಾಹ್ಮಣರಾಗೇ ಇರ್ತೀವಿ, ನಾವು ವಿಶ್ವಕರ್ಮರಾಗೇ ಇರ್ತೀವಿ, 41 ಉಪಜಾತಿಗಳಿದ್ರೆ ಅದರಲ್ಲೇ ಇರ್ತೀವಿ. ಆ ಮಕ್ಕಳ ವಿದ್ಯಾಭ್ಯಾಸ ಸಾಮಾಜಿಕ ನ್ಯಾಯ ಸಿಗೋದಕ್ಕೋಸ್ಕರ ಮೀಸಲಾತಿ ಬೇಕು ಅಂತ ನಾನು ಹೋರಾಟ ಮಾಡಿದ್ದೆ. ಇವತ್ತು ಅದನ್ನ ಕೊಂದೇ ಬಿಟ್ರಲ್ರಿ, ಮತ್ತೆ ಹೋರಾಟ ಅದು. ಅಂದ್ರೆ ಇದ್ರ ಅರ್ಥ ಏನು? ನಿಮ್ಮ ಜೊತೆಯಲ್ಲಿ ಇದ್ದವರೇ ನಮ್ಮ ಜೊತೆಯಲ್ಲಿ ಇದ್ದವರೇ ನಮ್ಮನ್ನು ಕೊಲ್ತಾ ಇದ್ದಾರೆ ಅಂತ. ಯಾರು ಕೊಲ್ತಾರೆ? ನೀವೇ ಹುಡುಕ್ಬೇಕು. ಈಗ ಸುಮ್ಮನೆ ಇದ್ದೀನಲ್ವಾ ನೋಡಿ, ಆ 1 ತಿಂಗಳಾಯ್ತು ಮಹಾಸಭಾದ ವತಿಯಿಂದನೇ ನಮ್ಮವರು ಹೋರಾಟ ಪತ್ರಿಕಾಗೋಷ್ಠಿಗಳನ್ನು ಮಾಡ್ತಾ ಇದ್ದಾರೆ ವಿನಃ ಈ ಸಮಾಜಕ್ಕೆ ಈ ಮೀಸಲಾತಿ ಅನ್ನೋದು ಬೇಕು ಅಂತ ಯಾರಾದ್ರೂ ಮಾಡಿದಾರೇನ್ರಿ? ಅದ್ರ ಅರ್ಥ ನಿಮ್ಗೆ ಅರ್ಥ ಆಯ್ತಲ್ಲ? ಈಗ ಅರ್ಥ ಆಯ್ತಲ್ಲ ನಿಮ್ಗೆ? ನಿಮ್ಮನ್ನ ಮುಗಿಸೋರನ್ನ ನೀವೇ ಇಟ್ಕೊಂಡಿದೀವಿ, ನಾವೇ ಇಟ್ಕೊಂಡಿದೀವಿ ಅವ್ರನ್ನ. ಆದ್ರೆ ಆ ವಿಶ್ವಕರ್ಮ ಏನಾದ್ರು ಇದ್ರೆ, ಆ ಕಾಳಿಕಾದೇವಿ ಏನಾದ್ರು ಇದ್ರೆ ಅವ್ರು ಒಳ್ಳೇದು ಕೊಡೋದಿಲ್ಲ. ಯಾಕೆಂದ್ರೆ ಇವತ್ತು ವಿದ್ಯಾವಂತ ಮಕ್ಕಳನ್ನು ಮಾಡ್ಬೇಕು ಅಂದ್ರೆ ತಂದೆ ತಾಯಿಗೆ ನಮ್ಮ ಸಮಾಜದಲ್ಲಿ ಎಷ್ಟು ಕಷ್ಟಪಡ್ತಾರೆ. ಆ ಒಂದು ಸೌಲಭ್ಯ ಸಿಕ್ಕಿದ್ರೆ ನಮ್ಮ ಮನೆಯಲ್ಲಿರೋ ಎಲ್ಲಾ ಹೆಣ್ಣು ಮಕ್ಕಳು ಓದ್ತಾರಲ್ಲ ಮರಿ ಹಳ್ಳಿಗಾಡಿನಲ್ಲಿ. ಓದಿದ ನಂತರ ಉದ್ಯೋಗ ಸಿಗುತ್ತಲ್ರಿ. ಯಾರಾದ್ರೂ ಒಬ್ಬರು ಬಂದು ಇದೇ ಜಾಗದಲ್ಲಿ ಕಲ್ತಿದ್ದೆ ನಾನು, ಯಾರಾದ್ರೂ ಒಬ್ಬರು ಬಂದು ಮೀಸಲಾತಿನಲ್ಲಿ ಇಷ್ಟು ತಪ್ಪಿದೆ ಅಂತ ಎಲ್ರಿಗೂ ಆಹ್ವಾನ ಕೊಟ್ಟೆ. ಒಬ್ಬನೇ ಒಬ್ಬ ಬಂದಿಲ್ಲ. ಎಲ್ಲರೂ ಕಟ್ಟೆ ಪಂಚಾಯತಿ ತರ ಅಲ್ಲಿ ಕೂತ್ಕೊಂಡು ಮೀಸಲಾತಿನ ಕೊಂದಾಕಿದ್ರೆ ವಿನಃ ಹಂಗ ನೀವು ಕೇಳಿ. ಹಂಗಂದ್ರೆ ನಾವು ಹಿಂದುಳಿದ ವರ್ಗದಲ್ಲಿ ಯಾಕೆ ಇರ್ಬೇಕಪ್ಪ? ಹೌದಾನೆ? ನಮ್ಗೆ ಪರಿಶಿಷ್ಟ ಪಂಗಡದಲ್ಲಿ ಹೋಗಕ್ ಆಗೋದಿಲ್ಲ ಅನ್ನೋದಲ್ಲ. ಹೋಗೋದು ಅಂದ್ರೆ ಏನಂತ? ನಮ್ಮ ಸಮಾಜದ ಹೆಸರು ಅದ್ರಲ್ಲಿ ಬೀಳುತ್ರಿ. ನಾವೇನು ಆ ಸಮಾಜದಲ್ಲಿ ಇರೋ ಜೊತೆಲಿ ಏನು ಸಂಬಂಧನ ಬೆಳೆಸ್ಕೋತೀವಿ? ಇಲ್ಲಲ್ರಿ. ಈಗ ಅಂಗ್ಲೇಕ ನೋಡಿದ್ರೆ 102 ಜಾತಿನಲ್ಲಿ ಇರುವಂತ ಸಮಾಜಗಳ ಜೊತೆ ಇರ್ಬೇಕಲ್ಲ ನಾವು. ಇದೀವಾ? ಇಲ್ಲಲ್ಲ ನಾವು.
ಅಲ್ಲಿಂದ ಇಲ್ಲಿ ಹಾಕೋದಕ್ಕೆ ಅವ್ರು ಒಪ್ಪೋದಿಲ್ಲ ಅನ್ನೋದಾದ್ರೆ ನಮ್ಮನ್ನ ಹಿಂದುಳಿದ ವರ್ಗದಿಂದ ತೆಗೆದುಕೊಳ್ಳಿ. ಈಗ 10% ಇದೆಯಲ್ಲ ಬ್ರಾಹ್ಮಣರದ್ದು, ಈ ಕೆಲವರು ನಮ್ಮಲ್ಲಿ ನಾವು ಬ್ರಾಹ್ಮಣರು ಅಂತಾರಲ್ಲ, ಆಯ್ತು ಆ 10% ಅಲ್ಲಿ ನಮ್ಮನ್ನು ತಗೊಂಡು ಸೇರಿಸ್ಲಿ, ನಮ್ಮನ್ನು ಸೇರಿಸ್ಬಿಡಪ್ಪ. 10% ಅಲ್ಲಿ ಬ್ರಾಹ್ಮಣರ ಜೊತೆ ನಮ್ಮನ್ನು ಸೇರಿಸ್ಬಿಡ್ಲಿ, ಅದಕ್ಕೆ ಹೋರಾಟ ಮಾಡ್ಲಿ ಇವರು. ಅಲ್ಲ, ಕರೆಕ್ಟ್ ಇದೆಯಾ ಇಲ್ವಾ? ಈಗ ನೋಡ್ತಾ ಇದ್ದಾರೆ ಜನ. ಈಗ ನಮ್ಮನ್ನ ಹಿಂದುಳಿದ ವರ್ಗದಲ್ಲಿ 3-2 ಜಾತಿನ ನಮ್ಮನ್ನ ಇಟ್ಟಿರೋದು ಮೀಸಲಾತಿಗೋಸ್ಕರ ತಾನೆ. 15% ಮೀಸಲಾತಿಗೋಸ್ಕರ ತಾನೇ ಇಟ್ಟಿರೋದು. ನೀವು ಬ್ರಾಹ್ಮಣರು ನಾವು ಅನ್ನೋರು ಇದ್ದಾರಲ್ಲ ಕೆಲವರು ನಮ್ಮವರು, ಅವ್ರು ತಗೊಂಡೋಗಿ ನಮ್ಮನ್ನು ನಿಜವಾಗ್ಲೂ ಬ್ರಾಹ್ಮಣರ ಜೊತೆಲೆ ಇಟ್ಬಿಡಿ, ನಮ್ಗೆ 10% ಬರ್ತದ್ರಿ. ಆಗತ್ತಾ ಇಡಕ್ಕೆ? ಇವ್ರ ಹಣೆಯಲ್ಲಿ ಬರ್ತಿದ್ಯಾ? ಆಗತ್ತಾ ಅಂತ ಕೇಳ್ತಾ ಇದ್ದೀನಿ ನಾನು. ಆಗತ್ತಾ? ಅಲ್ಲಿಗೆ ನೀವು ಮೋಸ ಮಾಡಿದವ್ರೆ ಅಲ್ರಿ. ಎಷ್ಟು ನೋವಾಯ್ತು ಅಂದ್ರೆ ನಾನು ಇವತ್ತು ಮಾತಾಡ್ಬಾರ್ದು, ಸರಿ ಮಾತಾಡಿ ಕ್ಲೋಸ್ ಮಾಡ್ಬಿಡೋಣ. ಮೀಸಲಾತಿ ಬಡವನಿಗೆ ಕೊಡಬಾರ್ದು ಅಂತ ನಮ್ಮವರೇ ಅದಕ್ಕೆ ವಿಷ ಹಾಕ್ತಾರೆ ಅಂದ್ರೆ ಅಂತವ್ರಿಗೋಸ್ಕರ ಯಾಕೆ ಹೋರಾಟ ಮಾಡ್ಬೇಕು? ನಾನು ಬಡವನಿಗೋಸ್ಕರ ಹೋರಾಟ ಮಾಡ್ಬೇಕು. ಆಯ್ತು, ನೋಡೋಣ. ಇವತ್ತಲ್ಲ ನಾಳೆ ನಾನು ಈ ಸಮಾಜಕ್ಕೆ ಒಂದು ಸಣ್ಣ ಮೀಸಲಾತಿ ಆದ್ರೂ ಕೊಡಿಸ್ತೇ ಹೋದ್ರೆ ನನ್ನ ಹೆಸರು ಬದಲಾವಣೆ ಮಾಡ್ಕೊಂಡು ಅದೇ ಕ್ಯಾಟಗರಿನಲ್ಲಿ ನಾನು ನಿಮ್ಗೆ ಕೊಡಿಸ್ತೇ ಹೋಗ್ಬೋದು ಅಷ್ಟೇ. ಅದೇ ಕ್ಯಾಟಗರಿನಲ್ಲಿ ಕೊಡದೆ ಹೋಗ್ಬೋದು ಅಷ್ಟೇ ನಾನು. ಇದೆಲ್ಲ ನೀವು ಲೀಡರ್ಗಳು, ನೀವು ಅರ್ಥ ಮಾಡ್ಕೊಳ್ಳಿ, ರಾಜ್ಯದ ಜನತೆ ಅರ್ಥ ಮಾಡ್ಕೊಳ್ಳಿ. ಮೀಸಲಾತಿನಲ್ಲಿ ನಮ್ಗೆ ಆಗಿರೋ ಅನ್ಯಾಯ ಎಷ್ಟ್ರಿ. ಆ ಮನುಷ್ಯ ಹೇಳ್ತಾನೆ, ನಂಜುಂಡನವನು, ಯಾವುದೇ ಲಕ್ಷಣಗಳೇ ಇರುವಂತೆ ನಮ್ಮ ಸಮಾಜದಲ್ಲಿ ಗುಡ್ಡುಗಾಡಿನಲ್ಲಿ ವಿಶ್ವಕರ್ಮರು ಇದ್ದಾರೆ ಅನ್ನೋದಕ್ಕೆ ಯಾವ ಲಕ್ಷಣವೂ ಇರುವಂತೆ ಒಬ್ಬ ಮಾತಾಡಿಲ್ವಲ್ಲ ಮರೆಯ. 40 ಲಕ್ಷ ಇದ್ದೀವಲ್ಲ ಮರೆಯ, ಒಬ್ಬರು ಮಾತಾಡಿಲ್ಲ. ನೀವು ನಾವೇ ಕೂತ್ಕೊಂಡು ಶಾಸಕರ ಸಭಾ ಮಾಡಿದ್ರೆ ಮಾತಾಡ್ತಾ ಇರೋದು ನಿಜ ತಾನೇ?